ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಜೈಲಿನಲ್ಲಿ ಕೊಳಿತಾ ಇರುವಂತಹ ಪವಿತ್ರ ಗೌಡಗೆ ಕಾನೂನು ಸಂಕಷ್ಟದ ಜೊತೆಗೆ ಆರೋಗ್ಯ ಸಂಕಟವೂ ಶುರುವಾಗಿದೆ. ಮತ್ತೊಂದೆಡೆ ಇಂದು ದರ್ಶನ್ ಹಾಗೂ ಪವಿತ್ರಾಗೆ ಮಹತ್ವದ ದಿನವಾಗಿದೆ. ಪವಿತ್ರ ಗೌಡ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಮೊದಲ ಆರೋಪಿಯಾಗಿ ಜೈಲು ಸೇರಿರುವಂತ ದರ್ಶನ್ನ ಮನದನ್ನೇ. ಈಕೆ ಕೂಡ ಸುಪ್ರೀಂ ಕೋರ್ಟ್ ಜಾಮೀನು ಅರ್ಜಿ ವಜಾಗೊಳಿಸಿದ ಬಳಿಕ ಎರಡನೇ ಬಾರಿ ಜೈಲು ಸೇರಿ ಬರೋಬ್ಬರಿ 365 ದಿನಗಳು ಗತಿಸಿ ಹೋಗಿವೆ. ಮಗಳ ಪರೀಕ್ಷೆಗಾಗಿ 25 ದಿನಗಳ ಮಧ್ಯಂತರ ಜಾಮೀನು ಕೊಡಿ ಅಂತ ಕೇಳಿಕೊಂಡರೂ ಕೋರ್ಟ್ ನಿರಾಕರಿಸಿತ್ತು. ನಿತ್ಯ ಪ್ರಕರಣದ ವಿಚಾರಣೆಯಿಂದ ಹೈರಾಣಾಗಿರುವಂಥ ರಾಜರಾಜೇಶ್ವರಿ ನಗರದ ಗೌಡ್ತಿ ಈಗ ಕಂಬಿ ಹಿಂದೆ ಕಣ್ಣೀರಾಕುತ್ತಲೇ ಅನಾರೋಗ್ಯಕ್ಕೀಡಾಗಿದ್ದಾರಂತೆ. ಕಂಬಿ ಹಿಂದಿರುವ ಪವಿತ್ರ ಗೌಡಗೆ ಅನಾರೋಗ್ಯ. ಪವಿತ್ರ ಗೌಡ ಬಗ್ಗೆ ನಾಗಲಕ್ಷ್ಮಿ ಚೌಧರಿ ಮರುಕ. ಜ್ವರ ಮತ್ತು ಲೋ ಬಿಪಿ ಸಮಸ್ಯೆಯಿಂದ ಬಳಲ್ತಾ ಇರುವಂತ ಪವಿತ್ರ ವಿಡಿಯೋ ಕಾನ್ಫರೆನ್ಸ್ ಮೂಲಕವೂ ವಿಚಾರಣೆಗೆ ಹಾಜರಾಗದ ಮಟ್ಟಿಗೆ ಅನಾರೋಗ್ಯಕ್ಕೀಡಾಗಿದ್ದಾರಂತೆ. ಹೀಗಾಗಿನೇ ನಿನ್ನೆ ವಿಚಾರಣೆಗೆ ಪವಿತ್ರ ಗೈರಾಗಿದ್ರು. ಈ ಮಧ್ಯೆ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹಕ್ಕೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಖುದ್ದು ಭೇಟಿ ನೀಡಿ ಪವಿತ್ರ ಗೌಡಗೆ ಧೈರ್ಯ ಹೇಳಿದ್ದಾರೆ. ಪವಿತ್ರ ಗೌಡ ತುಂಬಾ ಡಿಸ್ಟರ್ಬ್ ಆಗಿದ್ದಾಳೆ, ಆಕೆ ನನ್ನ ಮಗಳಿದ್ದಂತೆ, ನೊಂದ ಮನಸ್ಸುಗಳನ್ನು ನೋಯಿಸಬೇಡಿ ಅಂತ ಮನವಿ ಜೊತೆಗೆ ಮರುಕ ವ್ಯಕ್ತಪಡಿಸಿದ್ದಾರೆ. ಒಂಥರ ನನಗೆ ಈ ಜೈಲ್ ವಿಸಿಟ್ಟು ಒಂದು ಭಾವನಾತ್ಮಕವಾದಂಥ ಒಂದು ವಿಸಿಟ್ ಆಯಿತು. ನೋಡಿ, ಅಲ್ಲಿ ಆ ಹೆಣ್ಮಗಳು ಇದ್ದಿದ್ದ ಸ್ಥಿತಿ ಹೇಳಬಾರ್ದು, ತುಂಬ ಮೆಂಟಲಿ ಡಿಸ್ಟರ್ಬ್. ಎಲ್ಲರ ಜೊತೆ ಮಾತಾಡಿದ್ದೀನಿ. ನಮಗೆ ಪವಿತ್ರ ಗೌಡ ಅಥವಾ ಇನ್ನೊಬ್ರು ಯಾರೋ ಹೆಣ್ಮಗಳು ನನಗೆ ವ್ಯತ್ಯಾಸ ಇಲ್ಲ. ನಾನು ಅಫ್ಕೋರ್ಸ್ ನನಗೆ ಒಂದು ಮಗಳ ಸಮಾನ, ಯಾರೇ ಆಗಲಿ ನಾನೊಬ್ಳು ತಾಯಿ ಹಾಗೆ. ಸೊ ನಾನು ಹೇಳಿದ್ನಲ್ಲ, ತಪ್ಪು ಮಾಡಿದ್ದಾರೆ ಅಂತಂದ ತಕ್ಷಣ ನೀವು ತಪ್ಪು ಮಾಡಿಲ್ವಾ ಅಂದರೆ ಜೈಲಲ್ಲಿರೋರೆಲ್ಲ ಕೆಟ್ಟವರು ಅಂತಲ್ಲ. ಇನ್ನು ಪ್ರಕರಣದ 14ನೇ ಆರೋಪಿ ಪ್ರದೋಷ್ ಪವಿತ್ರ ಹಾಗೂ ದರ್ಶನ್ ವಿರುದ್ಧ ಸಾಕ್ಷ್ಯ ಹೇಳಲಿಕ್ಕೆ ಸಜ್ಜಾಗಿ ನಿಂತಿದ್ದಾನೆ. ಇದಕ್ಕಾಗಿ ಕೋರ್ಟ್ ಕೂಡ ಓಕೆ ಅಂತ ಹೇಳಿದ್ದು, ಕೋರ್ಟ್ನಲ್ಲಿ ಹೇಳಿಕೆ ದಾಖಲು ಪ್ರಕ್ರಿಯೆ ನಡೆಯಲಿದೆ. ಪ್ರದೋಷ್ ಹೇಳಿಕೆ ಇಬ್ಬರಿಗೂ ಮತ್ತಷ್ಟು ಕಂಟಕವಾಗುವಂತ ಸಾಧ್ಯತೆಗಳು ನಿಚ್ಚಳವಾಗಿವೆ. ಒಟ್ಟಾರೆ ಪವಿತ್ರ ಹಾಗೂ ದರ್ಶನ್ಗೆ ಸಂಕಷ್ಟದ ಸರಮಾಲೆಗಳು ದಿನೇ ದಿನೇ ಸುತ್ತಿಕೊಳ್ತಾನೆ ಇವೆ. ಈ ಸುರುಳಿಯಿಂದ ಬಚಾವಾಗೋದು ಕೂಡ ಅಷ್ಟು ಸುಲಭವಲ್ಲ. ಆದೂರು ಚಂದ್ರು, ನ್ಯೂಸ್ 18, ಆನೇಕಲ್.